ಧೋತಿ ಕಂತೆ ಧೋತಿ ಸೇಮ್ ಕಲರ್ ಯುವರ್ ಕಲರ್ ಇಸ್ ನಿನ್ನ ಕಲರ್ ಕೋಪಾರ್ಪಣಿ ಹೇಗೆ ತುಚ್ಚುವೆ ನಮ್ಮೊಂದು ಈ ಪೊನ್ನಾಣ ನಮ್ಮೊಂದು ಪೊನ್ನಾಣೆಯು ಅಲ್ಪ ಬೇಡ ನಾನು ಉಚ್ಚಿದಾಡು ಪೊನ್ನಾಣ ಅಂತ ಕ್ಲೀನ್ ಮಾಡ್ಪೇರ ಮಾತ್ರ ಇರ್ ಕ್ಲೀನ್ ಮಾಡ್ಬೋದು ಕಂತನೇ ಮುಂಚಿತಲೆ ಕಂತನೇ ಕಂತನೇ ಯಾರಂತ ಅವ್ರು ತರುದು ಮಾತ್ರ ಮತ್ತೆ ನನ್ನ ಮಂಡೆಗೆ ಹಾಕಿ ಬಿಡುದು ಮತ್ತೆ ಅವ್ರು ಹೇಳುದು ಬೆಕ್ಕಿನ ಶಾಪ ಸಿಗ್ಬೋದು ನಿನ್ಗೆ ಹಾಗೆ ಸಿಗ್ಬೋದು ಶಾಪ ಎಲ್ಲ ನಂಗೆ ಕ್ರೈ ಹಿಡ್ಕೊಳ್ಳಲೆ ನಮ್ಮೊಂದು ಪೋಣ ಕಡ ಬಿಟ್ಬೆ ಬಣ್ಣ ಎಲ್ಲ ತಗೊಲೆ ನಮ್ಮ ನಮ್ಮೊಂದು ಪೊಣ್ಣಾಯೇ ಪೊಣ್ಣ ನಮ್ಮವೇ ನಮ್ಮ ಬರ್ಚಿ ಬರ್ಚಿ ನಮ್ಮ ಕಿನಿ ಹೊರಾನೆ ಪೋಜಂಗತ್ ಮಾಡಿ ಬಿಡ್ಲೇರ ಕಿನಿ ನಮ್ಮ ಗೊತ್ತಾಗತ್ತಾ ನಮ್ಮೊಂದು ಮಕ್ಕಳು ಸ್ಕೂಲಿಂದ ಬರ್ಲಿಕ್ಕಾಯ್ತು ನೋಡುವ ಅವರಿಗೆ ಏನೋ ಗಿಫ್ಟ್ ಇದೆ ಅಂತ ಹೇಳಿದ್ರಲ್ಲಿ ಮಕ್ಕಳು ಬರ್ತಾ ಇದ್ದಾರೆ ಮಕ್ಕಳಿಗೆ ಒಂದು ಸರ್ಪ್ರೈಸ್ ಕೊಡುವ ಒಂದು ವಿಡಿಯೋ ಉಂಟು ಅಯ್ಯೋ ತಲ್ಕೆ ನೀರ್ನು ಅಮ್ಮ ಸಮೇತ ಹತ್ರ ಹೇಳಿದ್ದು ಇದರಲ್ಲಿ ತುಂಬಾ ಬ್ಯಾಕ್ ರೇಟ್ ಉಂಟು ಇದರಲ್ಲಿ ತುಂಬಾ ಬ್ಯಾಕ್ ರೇಟ್ ಉಂಟು ಮತ್ತೆ ಕಾಯೋಳಿಗೆ ಇರ್ತೀನಿ ನೋಡುದು ಅವನು ಅದೇ ಬನ್ನೆ ಕಾಯೋಳಿಗೆ ಹೋಳಿಗೆ ಅಂತ ಉಂಟು ಅವಳಲ್ಲ ಅಕ್ಕ ಅಕ್ಕ ಬರಡೆ ಅಂಚಡಿ ಬತ್ತರೇಜಿ ಅಂಚೆ ಬರ ಬತ್ತರೇಜಿ ತಿರ್ಪುಣ ಸುಮಾರು ಪಾರ್ಸೆಲ್ ಪಪ್ಪ ಫ್ರೆಂಡ್ ಕೊರ್ನೆಗೆ ಪಣೇರು ಓಪನ್ ಮಾಡ್ಪೇರೆ ಇಂಟ್ರೆಸ್ಟ್ ಏರಿ ಉಂಟು ಆಯ್ ಬೋಡ್ಚೆ ಹೆಂಗೆ ಖುಷಿ ಓಪನ್ ಮಾಡ್ಬಿಡುದು ಆಸೆ ಬೋಡ್ಚೆ ಆತಜಿ ಖುಷಿ ಆತಜಿ ಆತು ಆಯ ಕೂಡ ತೂಪೆ ತಿನ್ನರುಂಟು ಇಟ್ಟು ಕೂಡ ಅದು ಜಮ್ಮ ಆಯ್ ಪತ್ತು ಮುಟ್ಟೆ ರಜ್ಜಿ ಮುಟ್ಟಣ ಅದೈತೆ ಕೊರ್ಪು ಚೇನು ಅವ ಆಯ್ತು ಡಬ್ಬೆ ತೊಳೆ ಪಾಡು ಖುಷಿ ಖುಷಿ ಹೊರ ಕೊರಿಯ ಬಾಲೆಗೆ ಹೊರ ಕೊರು ಕೈದೆ ಕೊಡ್ಬೇಕಾ ಹಾಂ ಬೊಕ್ಕ ಐನು ಪತ್ತನ ಏನ ಇಂಚಿತುಲ ಐನು ಮುಟ್ಟೋಂತ ಇತ್ತನೆ ಏನು ಕೊಂಡದ್ದು ಕಾಡಿಗೆ ಬಿಡ್ತಾಳೆ ಗ್ಯಾರಂಟಿ ಕೇಂಡ ಕೇಂಡ ಒಣಸ ಸೈಡೆ ಮುಚ್ಚಿನ ಹೊರದು ಕೊಂಡ್ಪಿ ಕೆಂಪತ್ತಿ ತೂಲೆಗೆ ಭಾಗ್ಯಲೇನಾ ಹೋಗುದು ನೋಡಿ ಅದನ್ನು ತಿಂದು ಕಪ್ಪೆ ತಿಂದ್ರದ್ ನೀ ಕಪ್ಪೆ ಯಾಕೆ ಇಂಚೆ ಗೊತ್ತಾಗ್ನದಬ್ಬ ಅಂತಮ್ಮ ಕಪ್ಪೆ ನುಂಗಿ ಹೋಗ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಹೆಜ್ಜೆ ನಿಂಗಡಪ್ಪ ನಿಂಗಂಡು ನೆಕ್ಸ್ಟ್ ಡೇ ಇಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಡೇ ಈವ್ನಿಂಗ್ ಇಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನಾನಿವಾಗ ದೇವಿ ಗ್ಯಾಲಸಿನ ಪೋಡಿ ಮಾಡುವ ಅಂತ ಕಿಚನಿಗೆ ಬಂದೆ ಅವಾಗ ಸ್ವಲ್ಪ ವ್ಲಾಗ್ ಮಾಡುವ ಅಂತ ಇದು ಅರ್ಧಂಬರ್ಧ ವ್ಲಾಗ್ ಇವಾಗ ನನ್ನದು ಈ ಎಣ್ಣೆ ಹಾಕುವ ನಾನು ಮೊದಲು ಯಾವುದು ಕೊಕೊನೆಟ್ ಆಯಿಲಲ್ಲೇ ಫ್ರೈ ಎಲ್ಲ ಮಾಡ್ತಾಯಿದ್ದೆ ಇವಾಗ ಕೊಕೊನೆಟ್ ಆಯಿಲ್ನ ರೇಟ್ ನೋಡಿ ಪುನಃ ಪಾಮ್ ಆಯಿಲ್ ಎಣ್ಣೆ ಯೂಸ್ ಮಾಡ್ತಾಯಿದ್ದೇನೆ ಸನ್ಫ್ಲವರ್ ಎಣ್ಣೆ ಯೂಸ್ ಮಾಡ್ತಾಯಿದ್ದೇನೆ ಮಾತ್ರ ನನಗೆ ಇಷ್ಟ ತೆಂಗಿನ ಎಣ್ಣೆವೇ ಫ್ರೈಗೆಲ್ಲ ಮಾತ್ರ ತೆಂಗಿನ ಎಣ್ಣೆ ಯೂಸ್ ಮಾಡಿದರೆ ತುಂಬ ಬೇಕಾಗ್ತದಲ್ವ ಇವಾಗ ಸನ್ಫ್ಲವರ್ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೇನೆ ರುಚಿ ಮಾತ್ರ ಕೊಕೊನೆಟ್ ಆಯಿಲಲ್ಲಿ ಅಲ್ವಾ ಸ್ಲೈಸ್ ಆಗಿ ಕಟ್ ಮಾಡಿಟ್ಟಿದ್ದೇನೆ ಹಾಗೆ ಕಡಲೆ ಹುಡಿ ಮತ್ತು ಸ್ವಲ್ಪ ಕಾರ್ನ್ಫ್ಲವರ್ ಹುಡಿ ಕೂಡ ಮಿಕ್ಸ್ ಮಾಡಿದ್ದೇನೆ ನಾನು ಇಟ್ಟು ಕಲಿಸುವಾಗ ನಮ್ಮ ಮನೆಯಲ್ಲಿ ಸಹ ದೀವಿಗೆ ಹಲಸಿನ ಗಿಡ ನೆಟ್ಟಿದ್ದೇವೆ ನಾವು. ಒಂದು 2 ವರ್ಷ ಆಗ್ತಾ ಬಂತು. ಯಾವಾಗ ಆಗ್ತದೆ ಅಂತ ಗೊತ್ತಿಲ್ಲ.
ಇದರ ಪದಾರ್ಥ ಇಷ್ಟ ಅಲ್ಲ, ಪೋಡಿ ಆದರೆ ಇನ್ನೊಂದಾಗ್ತದೆ. ಅಮ್ಮ ಕಿಚನ್ಗೆ ಟೇಸ್ಟ್ ನೋಡಲಿಕ್ಕೆ ಬಂದ, ಅದಕ್ಕೆ ನಾನು ಹೇಳಿದ್ರೆ ಟೇಸ್ಟ್ ನೋಡಲಿಕ್ಕೆ ಬರೋದು ಬೇಡ, ಟೇಸ್ಟ್ ನಾನು ನೋಡಿ ಹೇಳ್ತೇನೆ. ಅದು ಕಮ್ಮಿ ಹೇಳೋದು, ಅದು ನನಗೆ ಗೊತ್ತಾಗೋದು ಅದು ಟೇಸ್ಟ್ ಆಗಿದೆ, ಅದು ಅಮ್ಮನ ಹೊಟ್ಟೆಗೆ ಗೊತ್ತಾಗೋದಿಲ್ಲ ಅಂತ. ಅವರ ಹೊಟ್ಟೆ ಗೊತ್ತಾಗೋದಲ್ಲ, ಬಾಯಿಗೆ ರುಚಿಯಾಗಿದೆ ಗೊತ್ತಾಗುತ್ತೆ. ನಾನು ಮಾಡಿದ್ದು ರುಚಿಯಾಗದೆ ಯಾವುದಾದ್ರೂ ಒಂದು ತಿಂಡಿ ಇದೆಯಾ ಅಲ್ವಾ? ನಾವು ಇಂಥದ್ರಲ್ಲಿ ಎಕ್ಸ್ಪರ್ಟ್, ಅದು ಎಣ್ಣೆ ಫ್ರೈ ಮಾಡಿದ್ದೀವಿ, ಆಯಿಲ್ ಫ್ರೈ ಮಾಡೋದು ತಿಂಡಿ ನನಗೆ ತುಂಬ ಇಷ್ಟ. ಅಡಿಗೆ ಮಾಡುವ ಕೆಲಸ ನನ್ನ ಗಂಡ ಮೊದಲು ಹೇಳ್ತಾ ಇದ್ರು, ಎಷ್ಟು ಎಣ್ಣೆ ಇದ್ರೆ ಸಹ ಖಾಲಿ ಆಗ್ಬೋದು ಅದೇ ನಾನು. ನನಗಿಷ್ಟ, ನನಗೆ ನಾನು ಮಾಡಿಕೊಡ್ಲಿಕ್ಕೆ ಸಹ ಇಷ್ಟ, ಬೇರೆಯವರಿಗೆ ತಿನ್ನಿಸೋದು ಸಹ ನನಗೆ ಇಷ್ಟ. ನಾನು ಮಾಡಿದ್ದು ಆಯಿಲ್ ಫ್ರೈ ಅಲ್ಲ, ನಾನು ಒಬ್ಬಳೇ ತಿಂತೇನಲ್ವ ಮಾಡಿದ್ದು. ಮಾತಾಡುವಾಗ ಹೇಗೆ ಮಾತಾಡ್ತಾರೆ ಅಂತ ನಾನು ಒಬ್ಬಳೇ ತಿನ್ನುವಾಗೆ, ನಾನು ಒಬ್ಬಳೇ ತಿನ್ನೋದಿಲ್ಲ, ಎಲ್ಲರಿಗೆ ಸಹ ಮಾಡಿ ಕೊಡ್ತೇನೆ. ಇಷ್ಟ ನನಗೆ ಮಾಡಲಿಕ್ಕೆ ಆಯಿಲ್ ಫ್ರೈ ಎಲ್ಲ ಮಾಡಿ ಕೊಡೋದು ನನಗೆ ಇಷ್ಟ. ನನಗೆ ಸಹ ಇಷ್ಟ ತಿನ್ನಲಿಕ್ಕೆ. ಒಂದು 4 ಪೇರೆಂಟ್ಸ್ ಎಲ್ಲ ಬರ್ತಾರಲ್ಲ, 4 ತೋರುವರಮ್ಮ. ಬಿಸಿ ಬಿಸಿ ಪೋಡಿ ರೆಡಿ ಉಂಟು. ಒಂದು ಪ್ಲೇಟಿಗೆ ಏತಮ್ಮ ಜೀಬುಜೆ ಪೋಡಿ ಗಂಜಿ ಪ್ಲೇಟಿಗೆ ನಾನೊಂದು ಹೋಟೆಲ್ ಸ್ಟಾರ್ಟ್ ಮಾಡಿದ್ರೇನಮ್ಮ, ನಿಮ್ಮ ಅಭಿಪ್ರಾಯ? ಅಂತ ಬೇರೆ ಕಾಲ ತೆಗೆದು ಸ್ಕೂಲಿನ ಹತ್ರ ಒಂದು ಕ್ಯಾಂಟೀನ್ ಇಟ್ಟರೆ ಇದು ಈ ಯೂಟ್ಯೂಬ್ ಬಿಡ್ತಾವೆ ಅವ ಯೂಟ್ಯೂಬ್ ಬಿಡ್ತಾವ ನೆಟ್ಟನವ್ರ ಅವ್ರನ್ನೋದಮ್ಮ ಕ್ಯಾಂಟೀನ್ ಹತ್ರ ಒಂಚೂರು ಕಾಸಲ್ಲ ಅದು. ಕಾಲ ತೆಗೆದು ನನಗೆ ಒಳ್ಳೆ ಇನ್ಕಮ್ ಆಗ್ಬೋದು ಮಾತ್ರ. ನನಗೆ ವೆರೈಟಿ ತಿಂಡಿ ಎಲ್ಲ ಗೊತ್ತುಂಟು. ಎಣ್ಣೆಯಲ್ಲಿ ಫ್ರೈ ಮಾಡುವ ಎಲ್ಲ ತಿಂಡಿ ಕೂಡ ನನಗೆ ಗೊತ್ತುಂಟು, ಆಲ್ಮೋಸ್ಟ್ ಎಲ್ಲ ಗೊತ್ತುಂಟು ನನಗೆ. ಮಲ್ಲೇಜ ಹೋಗಿ ಕೊಟ್ಟು ನನಗೆ ಎಷ್ಟೋ ಸಲ ಉಂಟಲ್ಲ ಅದೊಂದು ಐಡಿಯಾ ತಲೆಗೆ ಯಾವಾಗಲೂ ಬರ್ತದೆ. ಅದು ಕ್ಯಾಂಟೀನ್ ಹಾಕಿದ್ರೇನು ಮತ್ತೆ ನನ್ನ ಗಂಡನಿಗೆ ಇಂಟ್ರೆಸ್ಟ್ ಇಲ್ಲ. ಕ್ಯಾಂಟೀನ್ ಹಾಕಿದ್ರೆ ಮಕ್ಕಳ ಒಂದು ಈವ್ನಿಂಗ್ ಸ್ನ್ಯಾಕ್ಸಿನ ಕ್ಯಾಂಟೀನ್ ಹಾಕಿದ್ರೇನು ಅಂತ ಬೈಯದ ಬರ್ಸದ ಗೊತ್ತು ಎಡ್ಡೆ ಬೇರೆ ಹೌದು. ಶಾಲೆ ಮಳೆಯ ಒಂದು ಅವಸ್ಥೆ ಎಂತ ಅಂತ ಗೊತ್ತಿಲ್ಲ. ಮಳೆ ಬರೋದು ಇಲ್ಲ, 2 ದಿವಸದಿಂದ ಮಳೆ ಇಲ್ಲ ನೋಡಿ. ಈ ಜೂನಲ್ಲಿ ಈ ರೀತಿ ಬೆವರೋದು, ಈ ರೀತಿ ಬೆವರ್ತದೆ ಜೂನಲ್ಲಿ. ಜಿಗುಜೆ ದಿವಿಗೆಲಸಿನ ಪೋಡಿಗೆ ಸ್ವಲ್ಪ ಆಯಿಲ್ ಜಾಸ್ತಿ ಹೋಗ್ತದೆ, ಆಯಿಲ್ ಎಳೀತದೆ. ಇನ್ನು ಪೋಡಿ ಮಾಡುವ ಕೆಲಸ ಅಲ್ಲ, ಇನ್ನೆಲ್ಲರಿಗೆ ಕೂಡ ನಾನೇ ಹಾಕಿ ಕೊಡಬೇಕು, ಅದು ದೊಡ್ಡ ಕೆಲಸ. ನಾನು ಸ್ಟಿಕ್ಕರ್ ಹೋಯ್ತು ನೋಡಿ, ಸ್ಟಿಕ್ಕರಿಗೆ ಗಮ್ಮೇ ಇಲ್ಲ. ಇಲ್ಲಿಂದ ಅಲ್ವಾ ನಾವು ಕಾಸರಗೋಡಲ್ಲಿ ಸಾರಿ, ನಾನಿದ್ರೆ ನಾನೇ ಹಾಕಿ ಕೊಡೋದು ಎಲ್ಲರಿಗೆ ಕೂಡ. ನಾನಿದ್ರೆ ಎಲ್ಲ ನನ್ನ ಹತ್ರ ಹೇಳಿದ್ದು ಹಾಕಿ ಸಹ ಕೊಡು ಅಂತ. ಅದು ಒಂದು ಖುಷಿ ಅಲ್ಲ, ಅದರಲ್ಲಿ ಒಂದು ಖುಷಿ ಉಂಟು. ನಾವು ಸರ್ವ್ ಮಾಡಿ ಕೊಡೋದು ಉಂಟಲ್ಲ, ಅದರಲ್ಲಿ ಒಂದು ಖುಷಿ ಇದೆ, ಅದೊಂದು ಬೇರೆವೇ ಖುಷಿ. ಪೋಡಿ ರೆಡಿ ಆಯಿತು. ನೀವು ಸಹ ಮನೆಯಲ್ಲಿ ಜೀವಿಗೆಲಸಿದ್ರೆ ಪೋಡಿ ಮಾಡಿ ತಿನ್ನಿ. ಮಳೆ ಅಂತೂ ಇಲ್ಲ, ಮಳೆಗಾಲ ಅಂತ ಮನಸ್ಸಲ್ಲಿ ಅಂದ್ಕೊಂಡು ತಿನ್ನಬೇಕು. ಬಿಸಿ ಬಿಸಿ ಪೋಡಿ. ಚಾಯ್ ಆಯ್ತು ದೀಪಾರ ಕುಡಿಸಿದೆ. ಚಾಯ್ ಒಳ್ಳೆ ಮಗಳು, ಚಾಯ್ ಪುಡಿ ಒಳ್ಳೆ ಮಗಳು ಅಂತ ಅಮ್ಮ ಸಬ್ಬಾಷ್ ಕೊಟ್ಟು ನಮಗೆ ಅದುವೇ ಒಂದು ಆಶೀರ್ವಾದ ಅಲ್ವಮ್ಮ. ಸರಿ ಕರೆಕ್ಟ್ ಅದು ಮಂದ ಒಳ್ಳೆಯದಾಗಿದೆ. ಸುಲ್ಕಾನ್ಫ್ಲವರ್ ಒಳ್ಳೆಯದಾಗಿದೆ. ಬಸ್ಸೆಲ್ಲ ತಿನ್ಲಾಯ್ತದಿತ್ತು, ಮಳೆ ಬರೋದೇ ಇಲ್ಲ. ದಾದಾ ಇನ್ಯ ಬಣ್ಣ ಗೊತ್ತಾಯ್ತು ಹೆಂಗೆ ಪೆನ್ಸಿಲಾ ನಿನ್ನ ಹಾಂ ಏನ ಪೆನ್ಸಿಲ್ ಖುಷಿ ಪಣೆ ದಾದವಂತ ಸಮಿತಿ ದಾದವಂತ ನಿನ್ನ ಪೆನ್ಸಿಲ್ ಉಂಟು ಬರ್ಸವರ ಖುಷಿ. ಮೋಡ ಮಳೆ ಬರಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಮಳೆಗೆ ಮೋಡ ಮಾತ್ರ. ನಮ್ಗೆ ಇವತ್ತು ಬೆಳಿಗ್ಗೆ ನೀರು ದೋಸೆ ಮತ್ತೆ ಚಟ್ನಿ. ನೀರು ನೀರು ಪ್ಲಸ್ ಹಾಕಿ ದೋಸೆ, ನೀರು ದೋಸೆ, ನೀರು ಪ್ಲಸ್ ದೋಸೆ, ನೀರು ದೋಸೆ.
ನೀರು ಹಾಕಿದ ದೋಸೆ ನೀರು ದೋಸೆ. ನೀರು ಪ್ಲಸ್ ದೋಸೆ ನೀರು ದೋಸೆ. ಓ ಸಂಜು ಓ ಸಂಧಿ ನೀರು 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 ಪ್ಲಸ್ ದೋಸೆ ಏ ಲವ್ ಓ ಸಂಧಿ ಅವ್ರು ಪಳ್ಳೆದು ಮೊದಲು ಸಂಧಿ ಇತ್ತಲ್ವಾ ಕನ್ನಡದಲ್ಲಿ. ನೀರಿಗೂ ನೀರು ಪ್ಲಸ್ ದೋಸೆ ಅದ ಹೂ ಮತ್ತೆ ಯಾವ ಸಂಧಿ ಬರ್ತದೆ ಯಾರಿಗೆ ಗೊತ್ತುಂಟು ಕಮೆಂಟ್ ಮಾಡಿ. ನಿಮ್ಗೆ ಗೊತ್ತುಂಟಾ? ನಿಮ್ಗೆ ತುಂಬ ಕರೆಕ್ಟ್ ಗೊತ್ತಿದೆ. ಸವರ್ಣ ದೀರ್ಘ ಸಂಧಿ ಹೋಗಿದ್ದಾರೆ. ಹಾಂ ಸವರ್ಣ ದೀರ್ಘ ಯಾವೆಲ್ಲ ಸಂಧಿ ಉಂಟದೇ ನೆನಪಿಲ್ಲ. ಸುವರ್ಣ ಸಂಧಿ ಸವರ್ಣನ ಉಪ್ಪು ಸಂಧಿ ಯಾವುದೆಲ್ಲ ಬರ್ತ್ರ ಹೋಗಿದೆ ನನಗೆ. ಇಲ್ಲಿ ಮಲಗಿದೆ ಮಗು ಮಲಗಿದೆ ಇಲ್ಲಿ. ಮುನ್ನಿ ಹೆಸರಿಟ್ಟಿದ್ದೇವೆ ಮುನ್ನಿ ಎಷ್ಟು ಬೆಕ್ಕಾಯ್ತು ಇಲ್ಲಿ. ಒಂದು ಬೆಕ್ಕ ಸಹ ಉಳಿಯುವುದಿಲ್ಲ. ದೊಡ್ಡದಾಗುವಾಗ ಮುನ್ನಿ ಸೋಗ್ತದೆ ಕುನ್ನಿ ಸೋಗ್ತದೆ. ಭಾರಿ ಶೋಕು ಜೆತ್ತದನು. ಅಮ್ಮ ನಮಗೆ ಹೊಡೆದದ್ದು ಮಾತ್ರ ಹೇಳ್ಬಾರ್ದಂತೆ. ಅಮ್ಮ ಹೇಳ್ತಾರೆ ಮತ್ತೆ ಏನು ಬೇಕಾದ್ರೆ ಹೇಳ್ಬೇಕಂತೆ. ಮಾಯ್ಪುಸುಟ ಹಾಕ್ರೆ ಎಂಕಿ ಇನಿ ಮುಟ್ಲ ನೆನ್ಪುಂಡಮ್ಮ ಬುಕ್ಕ ಎಂಕ್ಲ ಎನ್ನ ಜೋಕ್ಲಿ ಹಾಕಿ ನೀರು ದಯಪಣ್ಣು ಎನ್ನ ಜೋಕ್ಲಿ ಹಾಕಿ ನೀರಿಲ್ಲ ಪಂಡ್ರಲ್ಲಿ ಏರಿ ಅಮ್ಮನ ಪೆಟ್ಟು ಹೈಯೆಸ್ಟ್ ತಿಂದದ್ದು ನಾನು. ಪೋಖ್ರಿ ಸಾಡಿದ್ದಾರೆ. ಪೋಖ್ರಿ ಸಾಲಿ ತೆಂಗಿನ ಬಿಡದಲ್ಲಿ ಇದು ಉಪ್ಪಿನಕಾಯಿ ತಿಂದ ಸಿಪ್ಪೆಲ್ಲ ಬಿಸಾಡುದು ನಾವು ಉಳಿದು ಅದನ್ನ ಎಕ್ಕಿ ತಿನ್ನುದು. ನೀನೇ 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 ಆದ್ರೆ ಸಹ ಹೇಗೆ ಮನ್ಸು ಬರ್ತಾ ಇತ್ತಲ್ಲ ನನಗೆ ಹೊಡಿಲಿಕ್ಕೆ. ಆಗ ಬಾಯಲ್ಲಿ ಸೋಡಿಯ ಅದು ಸಹ ಒಂದು ಇಡೀ ಸುಡಿ ಕಡ್ಡಿಯಲ್ಲೇ ಹೊಡಿಯೋದು. ಮಾಯ್ಪು ಸುಡಿಯಲ್ಲಿ ಪಟ 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 ಮಾಮಿ ಕೊತ್ತಲಿಗಟ್ಟಿ ಬರ್ಲಿ ಹಾಕೊಳ್ತೀವಿ ಕೊತ್ತಲಿ ಅಂಚೆ ಮಾಯ್ಪು ಸುಡಿ ಬಿಕ್ಕಿಲ್ಲ. ಅಪ್ಪ ನಮಗೆ ಹೊಡಿತಾ ಇಲ್ಲ ಆಯ್ತು. ಅಮ್ಮ ಮಾತ್ರ ಹೊಡಿತಾ ಇದ್ದದ್ದು. ಅಮ್ಮ ಮಾತ್ರ ಹೊಡಿತಾ ಇದ್ದದ್ದು ನನಗೆ. ಅಪ್ಪ ಹೊಡಿತಾ ಇಲ್ಲ ಆಯ್ತು. ನಿಜ ಅಪ್ಪ ಅಪ್ಪನ ಹೋದ್ ನಂಗೆ ನೆನಪೇಜ್. ಅಪ್ಪ ಬೈತಾ ಇದ್ರು ಹೊಡಿತಾ ಇಲ್ಲ ಆಯ್ತು. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು. ಲೈಕ್